3ನೇ ತರಗತಿ ಕನ್ನಡ ಕರುಣೆಯ ಹಾದಿ ಅಭ್ಯಾಸ ಆವರಣದಲ್ಲಿನ ಸೂಕ್ತ ಪದಗಳನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಕಪಾಟಿನಿಂದ ಇರುವೆಗಳು ಸಾಲು ಸಾಲಾಗಿ ಹರಿದು ಬರುತ್ತಿದ್ದವು. ಕಪಾಟನ್ನು ತೆರೆದು ನೋಡಿದಾಗ ಪುಸ್ತಕಗಳ ನಡುವೆ ರೊಟ್ಟಿಗಳಿದ್ದವು. ನಿನ್ನಂತಹ ಕರುಣಾಮಯಿ ಮಗನನ್ನು ಪಡೆದ ನಾನೇ ಧನ್ಯೆ. ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. ತಾಯಿ, ಮಾತೆ, ಮಗಳು, ಜನನಿ. ಮಗಳು. ಸಂತೋಷ, ದುಃಖ, ಆನಂದ, ಖುಷಿ. ದುಃಖ. ರೊಟ್ಟಿ, ದೋಸೆ, ಉಪ್ಪಿಟ್ಟು, ಕಿತ್ತಳೆ. ಕಿತ್ತಳೆ. ಹರಸು, ಸೋಲಿಸು, ಹಾರೈಸು, ಆಶೀರ್ವಾದಿಸು. ಸೋಲಿಸು. ಯಾರು ಯಾರಿಗೆ ಹೇಳಿದರು? ರೊಟ್ಟಿಗಳನ್ನು ಕಪಾಟಿನಲ್ಲಿ ಏಕೆ ಮುಚ್ಚಿಟ್ಟಿದ್ದೆ? ಯಾರು ಹೇಳಿದರು? ತಾಯಿ. ಯಾರಿಗೆ ಹೇಳಿದರು? ಮಗನಿಗೆ. ಇನ್ನು ಆ ರೊಟ್ಟಿಗಳ ಅಗತ್ಯವಿಲ್ಲ, ತೆಗೆದು ಎಸೆದು ಬಿಡು. ಯಾರು ಹೇಳಿದರು? ಮಗ. ಯಾರಿಗೆ ಹೇಳಿದರು? ತಾಯಿಗೆ. ಮಗು ಏಕೆ ಅಳುತ್ತಿರುವೆ? ಯಾರು ಹೇಳಿದರು? ತಾಯಿ. ಯಾರಿಗೆ ಹೇಳಿದರು? ಮಗನಿಗೆ. ಆವರಣದಲ್ಲಿ ಕೊಟ್ಟಿರೋ ಪದಗಳ ಸಹಾಯದಿಂದ ಸರಿಯಾದ ಪ್ರಶ್ನೆಗಳನ್ನು ರಚಿಸಿರಿ. ರೊಟ್ಟಿಗಳನ್ನು ಯಾರಿಗೆ ಕೊಡಬೇಕಾಗಿತ್ತೋ? ಪುಸ್ತಕಗಳನ್ನು ಎಲ್ಲಿ ಇಟ್ಟಿರುವೆ? ಆ ಪೆಟ್ಟಿಗೆಯಲ್ಲಿರುವುದು ಏನು? ಮಕ್ಕಳು ತರಗತಿಗೆ ಯಾವಾಗ ಬಂದರು? ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಬಾಲಕನ ತಂದೆ ತಾಯಿಯವರ ಹೆಸರೇನು? ಬಾಲಕನ ತಂದೆ ಜಾನಕಿನಾಥ್ ಬೋಸ್, ತಾಯಿ ಪ್ರಭಾವತಿ ದೇವಿ. ಬಾಲಕ ರೊಟ್ಟಿಗಳನ್ನು ಯಾರಿಗೆ ಕೊಡುತ್ತಿದ್ದನು? ಬಾಲಕ ರೊಟ್ಟಿಗಳನ್ನು ಒಬ್ಬ ಭಿಕ್ಷುಕಿಗೆ ಕೊಡುತ್ತಿದ್ದನು. ತಾಯಿ ಏನೆಂದು ಹರಸಿದಳು? ತಾಯಿ ಕೀರ್ತಿವಂತನಾಗಿ ಬಾಳು ಎಂದು ಹರಸಿದಳು. ಆ ಧೀರ ನಾಯಕ ಯಾರು? ಆ ಧೀರ ನಾಯಕ ಸುಭಾಷ್ ಚಂದ್ರ ಬೋಸ್. 2-3 ವಾಕ್ಯ. ಏಕೆ ಅಳುತ್ತಿರುವೆ ಎಂದು ತಾಯಿ ಕೇಳಿದಾಗ ಮಗನು ಕೊಟ್ಟ ಉತ್ತರವೇನು? ಅಮ್ಮ, ಪ್ರತಿದಿನ ನನ್ನ ಊಟದಿಂದ ರೊಟ್ಟಿ ತೆಗೆದಿಟ್ಟು ಒಬ್ಬ ಭಿಕ್ಷುಕಿಗೆ ಕೊಡುತ್ತಿದ್ದೆ. ಆದರೆ ಈ 2 ದಿನಗಳಿಂದ ಆ ಜಾಗದಲ್ಲಿ ಅವಳು ಕಾಣಿಸಲಿಲ್ಲ. ಇನ್ನು ಕಾಣಿಸುವ ಯಾವ ಲಕ್ಷಣವೂ ಇಲ್ಲ ಎಂದು ಉತ್ತರಿಸಿದನು. ಸುಭಾಷ್ ಚಂದ್ರ ಬೋಸರ ಬಗ್ಗೆ ನಿಮಗೆ ಗೊತ್ತಿರುವ ವಿವರಗಳನ್ನು ಬರೆಯಿರಿ. ಸುಭಾಷ್ ಚಂದ್ರ ಬೋಸ್ ಅವರನ್ನು ನೇತಾಜಿ ಎಂದು ಕರೆಯುತ್ತಾರೆ. ಇವರು ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಾರೆ. ಅಭ್ಯಾಸ ಚಟುವಟಿಕೆ. ಕೊಟ್ಟಿರುವ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿರಿ. ಕಾಯಕವೇ ಕೈಲಾಸ. ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಬಂಧುವಿಲ್ಲ. ಕೈ ಕೆಸರಾದರೆ ಬಾಯಿ ಮೊಸರು. ಒಗ್ಗಟ್ಟಿನಲ್ಲಿ ಬಲವಿದೆ. ಧನ್ಯವಾದಗಳು. ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.